ನಮಸ್ಕಾರ ವೀಕ್ಷಕರೇ. ಮೂರನೇ ಅವಧಿಯಲ್ಲಿ ಹೊಸ ಕಾಯ್ದೆಗಳನ್ನು ತರುವ ಮೂಲಕ ಭಾರತದ ಭದ್ರತೆಗೆ ಆದ್ಯತೆ ನೀಡ್ತಾ ಇರೋ ಪ್ರಧಾನಿ ಮೋದಿ ಈಗ ಇನ್ನೊಂದು ಬಿಗ್ ಹಿಂಟ್ ಕೊಟ್ಟಿದ್ದಾರೆ. ಉತ್ತರಾಖಂಡದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ಅಲ್ಲಿ ದಾಮಿ ಸರ್ಕಾರ ಜಾರಿಗೆ ತಂದಿರೋ ಯುಸಿಸಿ ಬಗ್ಗೆ ಮಾತನಾಡಿದ್ರು. ಎಲ್ಲಾ ರಾಜ್ಯಗಳಿಗೂ ಇದು ಮಾದರಿಯಾಗಿದೆ ಅನ್ನೋದರ ಮೂಲಕ ಮುಂದಿನ ಟಾರ್ಗೆಟ್ ಏನು ಅನ್ನೋದನ್ನ ಹೇಳಿದ್ದಾರೆ. ಯುಸಿಸಿ ಜೊತೆಗೆ ಈಗಾಗಲೇ ಮೋದಿ ಸರ್ಕಾರ ಟಾರ್ಗೆಟ್ ಮಾಡಿರೋ ದೊಡ್ಡ ಮಿಷನ್ ಬಗ್ಗೆ ಕೂಡ ಮೋದಿ ಮಾತಾಡ್ತಾರೆ. ಈ ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದ್ದು ಇದೆಲ್ಲವೂ ಸಮರ್ಪಕವಾಗಿ ಅನುಷ್ಠಾನಕ್ಕೆ ಬಂದ್ರೆ ಈ ಅವಧಿಯಲ್ಲಿ ಭಾರತ ದೊಡ್ಡ ಬದಲಾವಣೆ ಕಾಣೋದು ಪಕ್ಕಾ ಆಗಿದೆ. ಇನ್ನೊಂದೆಡೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹಲವು ಸೂಕ್ಷ್ಮ ವಿಚಾರಗಳ ಕುರಿತಂತೆ ಮಾತನಾಡಿದ್ದಾರೆ. ಇದು RSS ವಿರೋಧಿಗಳಿಗೆ ಹೊಡೆತ ಕೊಟ್ಟಂತಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದ್ಯಾವಾಗ 2024ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಹಾಗೂ NDA ಸೀಟ್ಗಳ ಸಂಖ್ಯೆ ಎಣಿಕೆಗೂ ಮೀರಿ ಕಡಿಮೆ ಆದವೋ ಆಗ್ಲೇ ಬಿಜೆಪಿ ಹೈಕಮಾಂಡ್ ಯೋಚಿಸೋ ರೀತಿ ಬದಲಾಗಿರೋದು. ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ಪಕ್ಷಗಳು ಜಾತಿ ಧರ್ಮವನ್ನ ವಿಭಜಿಸಿ ರಾಜಕೀಯ ಮಾಡಿದ್ರು. ಕೊನೆ ಪಕ್ಷ ಅಭಿವೃದ್ಧಿಗಾಗಿ ಜನರು ಬಿಜೆಪಿ ಕೈ ಹಿಡಿಯಬಹುದು, ಯಾವುದೇ ಜಾತಿ ಧರ್ಮದ ಗೆರೆ ಹಾಕದೆ ಎಲ್ಲರಿಗೂ ಸಮಾನವಾದ ಯೋಜನೆಗಳನ್ನ ತಂದಿರೋದನ್ನ ಗಮನಿಸಿ ಜನರು ವೋಟ್ ಹಾಕ್ತಾರೆ ಅನ್ನೋ ಭ್ರಮೆಯಲ್ಲಿ ಮೋದಿ ಬಳಗ ಇತ್ತು. ಆದ್ರೆ ಯಾವಾಗ ವಾಸ್ತವ ಈ ರೀತಿ ಇಲ್ಲ, ಬೇರೆಯದ್ದೇ ರೀತಿ ಇದೆ ಅನ್ನೋದು ಗೊತ್ತಾಯ್ತೋ ಆಗ್ಲೇ ಈ ಬೇರೆ ವಿಚಾರಗಳ ನಿರ್ಮೂಲನೆಗೆ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇರೋದು. ಅಂದಹಾಗೆ ಈ ಬೇರೆ ಅಂದ್ರೆ ಭಾರತದ ಹೊರಗಿನಿಂದ ಇಲ್ಲಿ ನುಸುಳಿ ಬಂದವರು ಭಾರತದ ರಾಜಕೀಯದ ದಿಕ್ಕನ್ನ ಬದಲಿಸ್ತಾ ಇರೋದು. ಅವರ ನಿರ್ಮೂಲನೆಯನ್ನ ಆರಂಭಿಸಿರೋ ಮೋದಿ ಈಗ ಯುಸಿಸಿ ನೆನಪಿಸೋ ಕೆಲಸ ಮಾಡಿದ್ದಾರೆ. ಉತ್ತರಾಖಂಡ ರಾಜ್ಯ ನಿರ್ಮಾಣ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ದೇಶದಲ್ಲಿ ಮೊದಲ ಬಾರಿಗೆ ಯುಸಿಸಿ ಜಾರಿ ಮಾಡಿರೋ ದಾಮಿ ಸರ್ಕಾರದ ನಡೆಯನ್ನ ಶ್ಲಾಘಿಸಿದ್ರು. ಇದು ಬೇರೆ ರಾಜ್ಯಗಳಿಗೆ ಮಾದರಿಯಾಗೋ ವಿಚಾರ ಅನ್ನೋದನ್ನ ಕೂಡ ಹೇಳಿದ್ರು. ಇದೇ ಈಗ ಮುಂದಿನ ಗುರಿ, ಇದೇ ಇರ್ಬೋದು ಅನ್ನೋ ರೀತಿಯ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇರೋದು. ಯಾಕೆ ಇದು ನೆಕ್ಸ್ಟ್ ಟಾರ್ಗೆಟ್ ಅನ್ನೋದನ್ನ ನೋಡ್ತಾ ಹೋದ್ರೆ ಇವತ್ತು ಸಮಾಜದಲ್ಲಿ ಆಗ್ತಾ ಇರೋ ಹಲವು ಸಮಸ್ಯೆಗಳು ಹಾಗೂ ಸಮಾಜಘಾತುಕ ಕೆಲಸಗಳಿಗೆ ಎಲ್ಲರಿಗೂ ಸಮಾನ ನಿಯಮ ಇಲ್ಲದೆ ಇರೋದೇ ಕೂಡ ಬಹಳ ದೊಡ್ಡ ಕಾರಣ. ಯಾಕಂದ್ರೆ ಇದಕ್ಕೂ ಅಕ್ರಮ ವಲಸೆಗೂ ಲಿಂಕ್ ಇರೋದು ಕೂಡ ಸ್ಪಷ್ಟವಾಗಿದೆ. ಬಹುಪತ್ನಿತ್ವದಂತ ನಿಯಮಗಳು ನೇರವಾಗಿ ಹಾಗೂ ಪರೋಕ್ಷವಾಗಿ ಜಿಹಾದ್ ಅಥವಾ ಮತಾಂತರ ಕಾಯ್ದೆಗಳಿಗೆ ಪ್ರೋತ್ಸಾಹ ಕೊಡೋದ್ರಿಂದ ಅಕ್ರಮವಾಗಿ ಬಂದವರು ಯಾವುದೇ ಅಭ್ಯಂತರವಿಲ್ಲದೆ ಇಲ್ಲಿ ಸೆಟಲ್ ಆಗೋದಕ್ಕೆ ಇವುಗಳೇ ಸಹಕಾರಿಯಾಗ್ತಾ ಇದೆ. ಆದ್ರಿಂದ ಯುಸಿಸಿ ಅಕ್ರಮ ನಿರ್ಮೂಲನೆಯಲ್ಲೂ ಮಹತ್ವದ ಪಾತ್ರ ವಹಿಸಲಿದೆ. ಎಲ್ಲಾ ರಾಜ್ಯಗಳಲ್ಲೂ ಈ ಕಾಯ್ದೆ ತರೋದು ಸೂಕ್ತ ಅನ್ನೋ ಮಾತನ್ನ ಮೋದಿ ಹೇಳಿದ್ದಾರೆ. ಆದ್ರೆ ಇದು ಎಲ್ಲಾ ರಾಜ್ಯಗಳಲ್ಲೂ ಸಾಧ್ಯನಾ ಅಂತ ನೋಡ್ತಾ ಹೋದ್ರೆ ಕೇವಲ ಬಿಜೆಪಿ ಅಥವಾ NDA ಆಡಳಿತ ಇರೋ ರಾಜ್ಯಗಳಲ್ಲಿ ಮಾತ್ರ ಇದು ಮೊದಲ ಹಂತದಲ್ಲಿ ಜಾರಿಯಾಗೋ ಸಾಧ್ಯತೆ ಇದೆ. ಅದನ್ನ ಹೊರತುಪಡಿಸಿ ಬೇರೆ ಕಡೆಗಳಲ್ಲಿ ಆಗೋದು ಬಹಳ ಕಷ್ಟ ಇದೆ. ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಇದರ ಜಾರಿ ಸದ್ಯಕ್ಕೆ ಕಷ್ಟ. ಎಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ CM ಸಿದ್ದರಾಮಯ್ಯ ಆಗಿರೋದ್ರಿಂದ ಖಂಡಿತ ಇದನ್ನ ಜಾರಿ ಮಾಡೋದಕ್ಕೆ ಬಿಡಲ್ಲ. ತಮಿಳುನಾಡು ಔಟ್ ಆಫ್ ದ ಟಾಪಿಕ್. ಕೇರಳಕ್ಕೂ ಈ ಕಾಯ್ದೆಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗಾಗಿದೆ. ಇನ್ನು ತೆಲಂಗಾಣ CM ರೇವಂತ್ ರೆಡ್ಡಿ ಕಳೆದ ಕೆಲ ದಿನಗಳಿಂದ ಯಾವ ವಿಚಾರಕ್ಕೆ ಸದ್ದು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತೇ ಇದೆ. ಬಂಗಾಳ, ಜಾರ್ಖಂಡ್ ಹಾಗೂ ಈಶಾನ್ಯದ ಕೆಲ ರಾಜ್ಯಗಳನ್ನ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಇದನ್ನ ಜಾರಿ ಮಾಡೋ ಸಾಧ್ಯತೆ ಇದೆ. ಇನ್ನು ಅಭಿವೃದ್ಧಿ ಪರ ಭಾರತದ ಪರವಾದ ಯೋಜನೆ ಅಂದಾಗ ಸಹಜವಾಗಿಯೇ ಹೋರಾಟ ಮಾಡೋದಕ್ಕೆ ಒಂದಷ್ಟು ಜಂತುಗಳನ್ನ ಭಾರತದಲ್ಲಿ ಸಾಕ್ತಾನೆ ಬಂದಿದ್ದಾರೆ. ಆ ಅಸಹ್ಯಗಳೆಲ್ಲ ಬೀದಿಗಿಳಿತಾರಲ್ವಾ ಅನ್ನೋದು ಕೂಡ ಸಹಜ ಪ್ರಶ್ನೆಯೇ. ಆದ್ರೆ ಈ ಬಾರಿ ಜಂತುಗಳಿಗೆ ಹೋರಾಟ ಸುಲಭ ಇಲ್ಲ. ಯಾಕಂದ್ರೆ ಬಾಯಿ ಬಿಟ್ರೆ ಸಮಾನತೆ ಅನ್ನೋ ಜನರು ಅವರೇ, ಅದನ್ನ ಉಲ್ಲಂಘಿಸೋದು ಕೂಡ ಅವರೇ. ಈಗ ಯುಸಿಸಿ ಅಂದ್ರೆ ದೇಶದಲ್ಲಿರುವ ಪ್ರತಿಯೊಬ್ಬರು ಸಮಾನರು ಅಂತ ಹೇಳಿ ಎಲ್ಲರಿಗೂ ಒಂದು ನಿಯಮವನ್ನ ತರೋ ಕಾಯ್ದೆ. ಇದನ್ನ ವಿರೋಧಿಸೋದಕ್ಕೆ ಬಂದ್ರೆ ಸೂಕ್ತ ಕಾರಣ ಕೊಡ್ಬೇಕಾಗುತ್ತೆ. ಇಲ್ಲ ಇದು ಒಂದು ಧರ್ಮದ ಹಕ್ಕು ಅಂತ ಹೇಳೋದಕ್ಕೆ ಬಂದ್ರೆ ಬಾಯಿ ತುರಿಕೆ ಆದಾಗ್ಲೆಲ್ಲ ಹಿಂದೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಮಾತಾಡ್ತಾರಲ್ವಾ, ಅದರ ಬಗ್ಗೆ ಉತ್ತರ ಕೊಡ್ಬೇಕಾಗುತ್ತೆ. ಎರಡಕ್ಕೂ ಸರಿಯಾದ ಉತ್ತರ ಬರೋದಕ್ಕೆ ಸಾಧ್ಯವಿಲ್ಲ. ಉತ್ತರ ಬರೋದು ಇಲ್ಲ ಅಂತ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇನ್ನು ಇದೇ ಹೊತ್ತಲ್ಲಿ ಉತ್ತರಾಖಂಡ ಸರ್ಕಾರ ಜಾರಿಗೆ ತಂದಿರೋ ಮತಾಂತರ ನಿಷೇಧ ಕಾಯ್ದೆ, ಗಲಭೆ ನಿಷೇಧ ಕಾಯ್ದೆ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿ ಮಾತನಾಡಿದ್ರು. ಡೆಮೋಗ್ರಫಿ ಚೇಂಜ್ ಆಗೋದನ್ನ ತಡೆಯೋದಕ್ಕೆ ಯಾವೆಲ್ಲ ನಿಯಮಗಳು ಅವಶ್ಯಕವಾಗಿದೆಯೋ ಅದೆಲ್ಲವನ್ನ ಉತ್ತರಾಖಂಡ ಸರ್ಕಾರ ಜಾರಿಗೆ ತಂದಿದೆ. ಇದು ಬಿಜೆಪಿ ರಾಜ್ಯದ ಜನತೆಯ ಹಿತದೃಷ್ಟಿಗೆ ಬದ್ಧವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಮೋದಿ ಹೇಳಿದ್ದಾರೆ. ಉತ್ತರಾಖಂಡದ ಹಿನ್ನೆಲೆ, ಅಲ್ಲಿನ ವಸ್ತುಸ್ಥಿತಿ ಎಲ್ಲವನ್ನ ನೋಡಿದ್ರೆ ಅಲ್ಲಿ ತಂದಿರೋ ನಿಯಮಗಳು ಎಷ್ಟು ಅತ್ಯಗತ್ಯವಾಗಿದ್ವು ಅನ್ನೋದನ್ನ ತೋರಿಸುತ್ತೆ. ಅಕ್ರಮವಾಗಿ ಬಂದು ಸೇರಿಕೊಂಡವರು ಸಮಾಜಘಾತುಕ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ರು, ಜಿಹಾದ್ನಲ್ಲಿ ಭಾಗಿಯಾಗ್ತಾ ಇದ್ರು, ಧರ್ಮದ ಹೆಸರಲ್ಲಿ ಸಮಾಜಕ್ಕೆ ಪೂರಕವಾಗೋ ನಿಯಮಗಳ ಉಲ್ಲಂಘನೆ ಮಾಡ್ತಾ ಇದ್ರು. ಏನಾದ್ರೂ ವಿಚಾರ ಮುಂದಿಟ್ಕೊಂಡು ಎಲ್ಲರೂ ಬೀದಿಗಿಳಿದು ಗಲಭೆ ಎಬ್ಬಿಸಿ ವಾತಾವರಣವನ್ನ ಹಾಳು ಮಾಡ್ತಾ ಇದ್ರು. ಇದೆಲ್ಲದಕ್ಕೂ ಕೂಡ ಹಂತ ಹಂತವಾಗಿ ದಾಮಿ ಸರ್ಕಾರ ಬ್ರೇಕ್ ಹಾಕ್ತಾ ಬಂತು. ಜಿಹಾದ್ ಮಾಡದಂತೆ ಮತಾಂತರ ನಿಷೇಧ ಕಾಯ್ದೆ ತಂದ್ರು. ಕಾರಣ ಇಟ್ಕೊಂಡು ಮನಸ್ಸಿಗೆ ಬಂದಾಗ ಗಲಭೆ ನಡೆಸೋದಕ್ಕೂ ಬ್ರೇಕ್ ಹಾಕಿದ್ರು. ಜೊತೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದು ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನ ಹೇಳಿದ್ರು.
ಇದನ್ನು ನೋಡಿದರೆ ಪ್ರಧಾನಿ ಮೋದಿ ಸರ್ಕಾರ ಗುರಿ ಇಟ್ಟುಕೊಂಡಿರೋ ಡೆಮೋಗ್ರಫಿ ಮಿಷನ್ಗೆ ಉತ್ತರಾಖಂಡ ಸರ್ಕಾರ ತಂದಿರೋ ನಿಯಮಗಳು ಒಂದು ಪ್ಯಾಕೇಜ್ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅಕ್ರಮ ವಲಸಿಗರು ಭಾರತದ ಒಳಗೆ ಎಂಟ್ರಿ ಆಗಿ ಬಲವಾಗಿ ಬೇರೂರಿ ಪರ್ಮನೆಂಟ್ ಆಗಿ ಇಲ್ಲೇ ಜಾಂಡ ಊರೋದಕ್ಕೂ ಯಾವೆಲ್ಲ ಅವಕಾಶಗಳು ಇದ್ವೋ ಅದೆಲ್ಲವನ್ನ ಒಂದೊಂದಾಗಿ ಕಾಯ್ದೆ ಮೂಲಕ ಸಿಎಂ ಪುಷ್ಕರ್ ಸಿಂಗ್ ಧಮಿ ನಾಶ ಮಾಡಿದ್ದಾರೆ. ಇದರ ಜೊತೆಗೆ ಲ್ಯಾಂಡ್ ಜಿಹಾದ್ಗೂ ಕೂಡ ದಾಮಿ ಸರ್ಕಾರ ಬ್ರೇಕ್ ಹಾಕಿದೆ. ಹೊರಗಿನಿಂದ ಉತ್ತರಾಖಂಡದ ಒಳಗೆ ಬಂದು ಯಾರೇ ಜಾಗವನ್ನ ಖರೀದಿ ಮಾಡಬೇಕಾದ್ರೂ ಸರಿಯಾದ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗ್ಲೇಬೇಕು. ಜಾಗ ಮಾರಾಟ ಮಾಡುವವರು ಕೂಡ ಎಲ್ಲಾ ದಾಖಲೆ ಹಾಗೂ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಿಕೊಂಡೇ ಬಳಿಕ ಸೇಲ್ ಮಾಡಬೇಕು. ಇಲ್ಲ ಅಂದ್ರೆ ಇಬ್ಬರು ಕೂಡ ಕಾನೂನು ಸಮಸ್ಯೆಯನ್ನ ಎದುರಿಸೋದು ಪಕ್ಕ ಆಗಿದೆ. ಇದೆಲ್ಲವೂ ಕೂಡ ಉಳಿದ ರಾಜ್ಯಗಳಲ್ಲಿ ಅಸ್ತಿತ್ವಕ್ಕೆ ಬರುವಂತೆ ಮಾಡ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನೊಂದೆಡೆ ಇತ್ತ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಂಘದ ಬಗ್ಗೆ ಟೀಕಿಸುವವರಿಗೆ ಚಾಟಿ ಬೀಸಿದ್ದಾರೆ. ಆರ್ಎಸ್ಎಸ್ ಹಾಗೂ ಬಿಜೆಪಿ ಎರಡೂ ಒಂದೇ ಅನ್ನೋ ವಾದಕ್ಕೆ ಉತ್ತರಿಸುವ ಅವರು, ನಾವು ಯಾವತ್ತೂ ಒಂದು ರಾಜಕೀಯ ಪಕ್ಷವನ್ನ ಬೆಂಬಲಿಸೋ ಉದ್ದೇಶವನ್ನ ಹೊಂದಿಲ್ಲ ಅಥವಾ ಸಂಘ ರಾಜಕೀಯ ಮಾಡೋದಿಲ್ಲ. ನಾವು ಸಿದ್ಧಾಂತ ಹಾಗೂ ಪಾಲಿಸಿಗಳನ್ನ ಮಾತ್ರ ಬೆಂಬಲಿಸಿಕೊಂಡು ಬಂದಿದ್ದೀವಿ. ಸಂಘದ ಉದ್ದೇಶ ಇರೋದೇ ಸಮಾಜವನ್ನ ಒಗ್ಗೂಡಿಸೋದು. ಅದಕ್ಕೆ ತಕ್ಕಂತ ಸಿದ್ಧಾಂತಗಳನ್ನ ಬೆಂಬಲಿಸ್ತೀವಿ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಕೊಡುವ ಅವರು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಸಂಘದ ಉದ್ದೇಶವಾಗಿತ್ತು. ಅದಕ್ಕಾಗಿ ಸ್ವಯಂ ಸೇವಕರು ರಾಮ ಮಂದಿರ ನಿರ್ಮಾಣದಲ್ಲಿ ಪಾಲ್ಗೊಂಡ್ರು. ಬಿಜೆಪಿ ಉದ್ದೇಶ ಕೂಡ ರಾಮ ಮಂದಿರ ನಿರ್ಮಾಣವೇ ಆಗಿದ್ರಿಂದ ಒಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಮುನ್ನುಗ್ಗಿದ್ವಿ. ಒಂದು ವೇಳೆ ಕಾಂಗ್ರೆಸ್ ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಾಗಿದ್ರೆ ಅವರಿಗೂ ಕೂಡ ಸಂಘ ಬೆಂಬಲ ಕೊಡ್ತಾ ಇತ್ತು ಅನ್ನೋದನ್ನ ಹೇಳ್ತಾರೆ. ಇದೇ ಮಾತು ಈಗ ಕಾಂಗ್ರೆಸ್ಗೆ ದುಬಾರಿ ಆಗಿರೋದು. ಹಿಂದೂ ನಾಯಕರನ್ನ ಒಳಗೊಂಡಿದ್ರು ಕಾಂಗ್ರೆಸ್ ಯಾವತ್ತೂ ಹಿಂದೂ ಪರ ಆಗೋದಕ್ಕೆ ಚಾನ್ಸೇ ಇಲ್ಲ. ಆದ್ರಿಂದ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಈಗ ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಟ್ಟರು ಮತ್ತಷ್ಟು ಹಿನ್ನಡೆ ಆಗೋದು ಗ್ಯಾರಂಟಿ ಅನ್ನೋ ಹಾಗಾಗಿದೆ. ಇನ್ನು ಇದೇ ವೇಳೆ ಸತತವಾಗಿ ಆರ್ಎಸ್ಎಸ್ ವಿರುದ್ಧ ಮಾತಾಡ್ತಾ ಬಂದಿರೋ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಬಗ್ಗೆ ಕೂಡ ಮಾತನಾಡಿದ್ರು. ಇದಕ್ಕೆ ತಕ್ಕ ಉತ್ತರ ನೀಡಿರೋ ಭಾಗವತ್, ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನ ಕೇಳಲಾಗಿದ್ದು ನಾವು ಉತ್ತರ ಕೊಟ್ಟಿದ್ದೀವಿ. ಆರ್ಎಸ್ಎಸ್ 1925ರಲ್ಲಿ ಸ್ಥಾಪನೆ ಆಯ್ತು. ಆಗ ಭಾರತವನ್ನ ಬ್ರಿಟಿಷರು ಆಳ್ತಾ ಇದ್ರು. ನಾವು ಬ್ರಿಟಿಷ್ ಸರ್ಕಾರದಲ್ಲಿ ನೋಂದಾಯಿಸಿಕೊಳ್ಬೇಕಿತ್ತು ಅಂತ ನೀವು ನಿರೀಕ್ಷೆ ಮಾಡ್ತೀರಾ ಅಂತ ಕೇಳ್ತಾರೆ. ಹಾಗೆ ಮುಂದುವರೆದು, ನಮ್ಮ ಹೋರಾಟ ಬ್ರಿಟಿಷರ ವಿರುದ್ಧ ಇತ್ತು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಂಘಗಳನ್ನ ನೋಂದಣಿ ಮಾಡಬೇಕು ಅಂತ ಭಾರತ ಸರ್ಕಾರ ಕಡ್ಡಾಯಗೊಳಿಸಲಿಲ್ಲ. ನಮ್ಮನ್ನ ಸಾಮಾನ್ಯ ನಂಬಿಕೆಗಳನ್ನ ಹಂಚಿಕೊಳ್ಳುವ ಮತ್ತು ಸ್ವಯಂ ಪ್ರೇರಣೆಯಿಂದ ಒಟ್ಟಾಗಿ ಕೆಲಸ ಮಾಡುವ ಜನರ ಗುಂಪು ಎಂದು ವರ್ಗೀಕರಿಸಲಾಗಿದೆ ಮತ್ತು ನಮ್ಮದು ಮಾನ್ಯತೆ ಪಡೆದ ಸಂಸ್ಥೆ ಅಂತ ವಿವರಣೆ ಕೊಟ್ಟರು. ಏನು ಇದೇ ವೇಳೆ ಸಂಘ ತ್ರಿವರ್ಣ ಧ್ವಜವನ್ನ ಗೌರವಿಸುತ್ತೆ ಅನ್ನೋದನ್ನ ಪುನರುಚ್ಚರಿಸಿರೋ ಭಾಗವತ್, ಸಂಘದಲ್ಲಿ ಜಾತಿ, ಲಿಂಗ, ಮುಸ್ಲಿಂ, ಕ್ರೈಸ್ತ, ಬ್ರಾಹ್ಮಣ, ಶೈವ ಎಂಬ ಪದಗಳಿಗೆ ಅವಕಾಶವೇ ಇಲ್ಲ. ಯಾವುದೇ ಧರ್ಮದವರು ಶಾಖೆಗೆ ಬರಬಹುದು. ಆದ್ರೆ ಶಾಖೆಗೆ ಬರುವವರು ತಮ್ಮ ಧರ್ಮವನ್ನ ಹೊರಗಿಟ್ಟು ಭಾರತ ಮಾತೆಯ ಮಕ್ಕಳಾಗಿ ಬರಬೇಕು. ಮೆಂಬರ್ ಆಫ್ ದಿ ಹಿಂದೂ ಸೊಸೈಟಿ ಅಡಿಯಲ್ಲಿ ಮುಸ್ಲಿಂ, ಕ್ರೈಸ್ತರು ಯಾರು ಬೇಕಾದ್ರೂ ಕೂಡ ಶಾಖೆಗೆ ಬರಬಹುದು. ನೀವು ಹಿಂದೂ ಸಮಾಜವನ್ನ ಒಪ್ಪಿಕೊಂಡು ಬಂದ್ರೆ ನೀವು ಯಾವ ಧರ್ಮದವರು ಅಂತ ನಾವು ಕೇಳೋದೇ ಇಲ್ಲ ಅಂತ ಹೇಳಿದ್ರು. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.